ಸಿದ್ದರಾಮಯ್ಯದಿಂದ ಡೆಲ್ಲಿವರೆಗೂ ಬೆಳೆದಿರೋರು ಅವರು. ಯಾವನ್ ಕಲ್ಲು ಏಳಿಸ್ಕೊಳ್ಳೋದಿಲ್ಲ, ಯಾವನ್ ಕಲ್ಲು ಬೆಳ್ ತೋರಿಸ್ಕೊಳ್ಳೋದು ಇಲ್ಲ. ಅವ್ರ ಮೂಡ ಹಗರಣದಲ್ಲಿ ಕೊಟ್ಟಿದ್ರು ಬೇಕಾದ್ರೆ ನಿಮ್ಗೆ ಬೇಜಾರಾಯ್ತು. ಏನು ಮಾಡದೇ ಇರೋ ಒಬ್ಬ ಮುಖ್ಯಮಂತ್ರಿನ ಕೆಳಗಿಳಿಸಿ ಒಬ್ಬ ದಗಾಕೋರರು ಬಂಡಕೋರರು ತಕೊಬಂದು ಮುಖ್ಯಮಂತ್ರಿ ಕೊಟ್ಟರಲ್ಲ ಅಂತ ಬೇಕಾದ್ರೆ. ಕಾಂಗ್ರೆಸ್ಗೆ ನಮ್ಮ ಯತೀಂದ್ರ ಸಾಹೇಬ್ರು ನಿಂತ್ಕೊಂಡ್ರು ನಾವು ಓಟ್ ಹಾಕಲ್ಲ. ಯಾಕೆ ಹಾಕ್ಬೇಕು ಮೇಡಮ್? ಅವನು ಬೆಲೆ ಇಲ್ಲ ಅಂದ್ಮೇಲೆ ಇವ್ರಿಗೆ ಓಟ್ ಹಾಕಿ ಏನ್ ಫಲ ಹೇಳಿ? ನಾವು ಹಾಕಲ್ಲ, ನಾವು ಕಾಂಗ್ರೆಸ್ಗೆ ಓಟ್ ಹಾಕಲ್ಲ. ನೀವು ನಂಬಿಬಿಟ್ಟು ನಮ್ಮ ನೆಂಟರುಗಳು ಇನ್ನೂ ಗೊಬ್ಬರ ಸುರಿತಾ ಇದಾರೆ. ಬೇರೆ ಯಾರು ಅಲ್ಲ, ಸ್ವಂತ ಮನೆಯವರು ಅಲ್ಲಿಗೆ ನಮ್ಮನ್ನ ಯಾವ ತರ ಬೆಟ್ಕೊಂಡಿದಾರೋ ರಾಜ್ಯದ ಎಲ್ಲಾ ಜನತೆಗಳು ಹಂಗೆ ಅದೇ ಅವ್ರ ಜನಗಳು ಕಾರಿನ ಮೇಲೆ ಕಾರು, ಬಂಗ್ಲೆ ಮೇಲೆ ಬಂಗ್ಲೆ, ಸೈಟ್ ಮೇಲೆ ಸೈಟ್ ಮಾಡ್ತಾ ಇದಾರೆ. ಅವನು ಬೆಲೆ ಇಲ್ಲ ಅಂದ್ಮೇಲೆ ಇವ್ರಿಗೆ ಓಟ್ ಹಾಕಿ ಏನ್ ಫಲ ಹೇಳಿ? ನಾವು ಹಾಕಲ್ಲ, ನಾವು ಕಾಂಗ್ರೆಸ್ಗೆ ಓಟ್ ಹಾಕಲ್ಲ. ಏನಾದ್ರು ಹೇಳಿ, ಇಂಥ ಸಿಎಂ ಹೋದ್ಮೇಲೆ ಇನ್ ಕಾಂಗ್ರೆಸ್ ಧೂಳಿಪಟ ಆಗಲಿ, ಚಾಮುಂಡೇಶ್ವರಿ ಸಿದ್ದರಾಮಯ್ಯ ಆಯುಷ್ ಆರೋಗ್ಯ ಕೊಟ್ಟು ಅವ್ರ ಕುಟುಂಬನ ನೆಮ್ಮದಿಯಾಗಿರ್ಲಿ ಅಂತ ಕೇಳ್ಕೊಂಡು. ಸಿದ್ದರಾಮಯ್ಯನವರ ಹಳೆ ಮನೆ ಅಂತೆ, ಹಳೆ ಮನೆನ ಇವರು ಕೆಡವಿ ಹೊಸ ಮನೆ ಕಟ್ಸಿದ್ದಾರೆ. ಸಿದ್ದರಾಮಯ್ಯ ಅವರು ಬಂದಾಗ ಇರುವಂತಹ ಮನೆ. ಈಗ ಆಲ್ರೆಡಿ ತಾತ ಎಕ್ಸ್ಪ್ಲೇನ್ ಮಾಡಿದ್ದಾಯ್ತು. ಈಗ ಮತ್ತೊಬ್ರು ಇದಾರೆ, ಮಾತಾಡ್ತೀನಿ. ನಮಸ್ಕಾರ, ಏನ್ ಹೆಸರು? ಶಿವಣ್ಣ ಸರ್. ಶಿವಣ್ಣ, ಏನ್ ಮಾಡ್ತೀರಿ? ಆರಂಭ ಸರ್. ಆರಾಮಿದ್ದೀರಾ? ನಿನ್ನೆ ಟಿವಿ ನೋಡಿದ್ರಾ? ನಿನ್ನೆ ಏನ್ ಅನ್ಸ್ತು? ಏನು ಮಾಡಕ್ಕಲ್ಲ ಸರ್, ಅದು ಮೇಲಧಿಕಾರಿಗಳು ಮಾಡೋದಕ್ಕೆ ಏನ್ ಮಾಡಕ್ಕಾದ್ರು. ಇಳಿಸ್ಬಿಟ್ರು ಅವರು, ರಾಜೀನಾಮೆ ಕೊಟ್ಟರು, ಡಿ ಕೆ ಕೊಡ್ಬೇಕು ಅಂತಿದ್ರು, ಕೊಡ್ಬೇಕು, ಪಟ್ಟೆ ಕೊಡ್ಬೇಕು ಅವ್ರಿಗೂ. ಏನು ಮಾಡಕ್ಕಾಗಲ್ಲ. ಒಂದ್ ಪಕ್ಷದವ್ರು ಅವರು ಸಹ ಅವರು ಹೇಳದಂತ 7 ವರ್ಷ ಆಯ್ತು. ಒಂದು 6 ತಿಂಗಳು 5 ತಿಂಗಳು ಜಾಸ್ತಿನೇ ನಡೆಸಿದ್ರು. ಬಟ್ ಇವರೇ ಇರ್ತಾರಂತ 5 ವರ್ಷ ಹೇಳಿದ್ರು. ಈಗ ಮಾಡಿದ್ರೆ ಈ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರೇ ಆರ್ಡರ್ ಕೊಟ್ರು, ಇಳಿಸ್ಬಿಟ್ಟು ಏನೋ ರಾಜೀನಾಮೆ ಕೊಟ್ಬಿಟ್ರು ನಮ್ಮ ಸಾಹೇಬ್ರು. ರಾಜೀನಾಮೆ ಕೊಟ್ರು ಸರ್. ಏನ್ ಅನ್ನಿಸ್ತು ರಾಜೀನಾಮೆ ಕೊಡುವಾಗ? ಅವರು ಏನ್ ಅನ್ನಿಸ್ತಾರೆ ಸರ್, ಅವರೇ ಇದ್ರೆ ಚೆನ್ನಾಗಿತ್ತು ಅನ್ನಿಸ್ತದ. ಕೊಡ್ಲೇಬೇಕಲ್ಲ ಸರ್, ಈಗ ಅವ್ರಿಗೂ ಕೊಡ್ಲೇಬೇಕಲ್ಲ. ಏನ್ ಮಾಡಕ್ಕಂತ ಹೇಳಿ. ಹೌದು. ಈಗ ಅದಕ್ಕೆ ಒಂದೇ ಪಕ್ಷದಲ್ಲಿ ಇರೋರು ಇದ್ ಮಾಡ್ಕೊಳ್ಳೇಬೇಕು. ಅವರು ಅದರಲ್ಲಿ ಹುಟ್ಟಿ ಬೆಳೆದಿರೋರು ಅವರು. ಡಿ ಕೆ ಶಿವಕುಮಾರ್ ಅವರು. ನಿಮ್ ಮನೆ ಎಲ್ಲಿದೆ? ನಮ್ಮ ಮನೆ ಕೆಳಗಡೆ ಸರ್. ಇಲ್ಲೇ ಇದೆ. ಇಲ್ಲಿ ಅದು ಸರ್. ಅಂದ್ರೆ ಸಿದ್ದರಾಮಯ್ಯನವ್ರನ್ನ ನೀವು ಸಣ್ಣವರಿದ್ದಾಗಿಂದ ನೋಡಿದೀರಾ ಅನ್ಸುತ್ತೆ? ನಾವು ಚಿಕ್ಕ ನಮ್ಮ ಸಾಹೇಬ್ ನಮ್ಮ ಮಾವರಿಯವರು. ಹೌದಾ? ಲಾಯರ್ ಆಗಿದ್ರು ಸರ್. ಅವರು ಲಾಯರ್ ಆಗಿ MP ಆಗಿ ಗೆದ್ದಿದ್ದು. ಆಗ ಗೆದ್ದಕ್ಕೆ ತಾಲೂಕ್ ಬೋರ್ಡ್ ನಂಬರ್ ಆಗಿ ಗೆದ್ದು, ಆಗ ರಾಜಕೀಯಕ್ಕೆ ಹೋದ್ರು. ಗೆದ್ಬಿಟ್ಟು ಎಡ್ಗೆ ಇದು ರೇಷ್ಮೆ ಮಂತ್ರಿ ಸಿಕ್ಕಿದ್ರು ಸ್ಟಾರ್ಟಿಂಗ್ ಸರ್. ರೇಷ್ಮೆ ಮಂತ್ರಿ ಆದ್ಮೇಲೆ ಸಾರಿಗೆ ಮಂತ್ರಿ ಆದ್ರು, ಪಶುಪಾಲನಾ ಇಲಾಖೆ ಆದ್ರು, ಉಪಮುಖ್ಯಮಂತ್ರಿ. ಫಸ್ಟ್ ಟೈಮ್ MLA ಆದಾಗ ಏನ್ ಅನ್ಸ್ತು ನಿಮ್ಗೆಲ್ಲ, ನಿಮ್ ಊರ್ನವ್ರಿಗೆ? ಆಗೇನು ಇಷ್ಟು ಗೊತ್ತಿಲ್ಲ ಸರ್ ಯಾರಿಗೂ. ಆಗೇನು ಗೊತ್ತಿಲ್ಲ ಸರ್, ರಾಜಕೀಯ ಬಗ್ಗೆನೇ ಗೊತ್ತಿಲ್ಲ ಸರ್. ಆಗ ನಮ್ ಸಾಹೇಬ್ರ ಆಗದಾಗ ಗೊತ್ತಿಲ್ಲ ನಮ್ಗೆ ಅಷ್ಟು ಇದ್ದಾಗ. ಗೊತ್ತಾಗಿದ್ ಯಾವಾಗ ನಿಮ್ ಊರ್ನವ್ರಿಗೆಲ್ಲ? ನಮ್ಮೂರವ್ರಿಗೆಲ್ಲ ಅದೇ ಅವರು CM ಆದಾಗ ಗೊತ್ತಾಯ್ತು. ಉಪಮುಖ್ಯಮಂತ್ರಿ ಇದು ರೇಷ್ಮೆ ಇಲಾಖೆ ಆಗಿರಲ್ಲ, ಆಗಲೂ ಗೊತ್ತಾಯ್ತು. ಅಲ್ಲ, ಒಂದು ಸಣ್ಣದು ಗ್ರಾಮ ಪಂಚಾಯತಿ ಸದಸ್ಯ ಸ್ಥಾನ ಬಿಟ್ಕೊಡಕ್ಕೇನೆ ಜನ ಒಪ್ಪಲ್ಲ. ಅಂತದ್ರಲ್ಲಿ ಮುಖ್ಯಮಂತ್ರಿ ಸ್ಥಾನ ಇಷ್ಟು ಬೇಗ ಬಿಟ್ಕೊಟ್ರೆ ಏನ್ ಮಾಡ್ರಿ ಸರ್, ಅವರು ಈ ಕಮಾಂಡ್ ಏನ್ ಹೇಳುತ್ತೆ ಅದು ಮಾಡ್ಬೇಕಲ್ಲ ಸರ್. ಅವರು ಇನ್ನೇನು ಮಾಡಕ್ಕಾಗಲ್ಲ. ಇಲ್ಲಿ ಸಿಗ್ತಾರ ಸಿದ್ದರಾಮಯ್ಯ ಅವ್ರು ಬಂದಾಗ? ಬಂದಾಗ ಸಿಗ್ತಾರ ಸರ್, ಬರ್ತಾರ ಸರ್. ಹಬ್ಬ ಮಾಡ್ತೀವಿ ಸರ್, ನಮ್ಮ ದೊಡ್ಡ ಹಬ್ಬ ಮಾಡ್ತೀವಿ 5 ವರ್ಷಕ್ಕೊಂದ್ಸರಿ. ಆಗ ಬರ್ತಾರ ಸರ್. ಬಂದು ಅವ್ರು ಈರ್ಕನು ಕಟ್ತಾರ ಸರ್. ಉಣ್ಲೇಬೇಕು ಒಂದು. ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಟ್ಟಿದ್ದಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ? ಅದೇನು ಮಾಡಕ್ಕಲ್ಲ ಸರ್, ನಾವ್ ಹೇಳಕ್ ಬಿಟ್ಕೊಡ್ರಿ ಅಂತ ನಾವ್ ಹೇಳಕ್ ಕೇಳಕದ್ದ. ಅವ್ರು ಪಾಕಿಸ್ತಾನದವರು. ಏನು ಮಾಡಕ್ಕಲ್ಲ ಸರ್. ಓಕೆ. ಏನ್ ಸರ್ ನಿಮ್ಮ ಹೆಸರು? ರಾಮಣ್ಣ ಅಂತ, ದೇವೇಗೌಡ ನೋಡಿ ಪಕ್ಕದವರು, ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ. ನೀವಾ? ಯಾವ ಊರಂದ್ರಿ? ದೇವೇಗೌಡ ನೋಡಿ. ಓಕೆ, ನಿಮ್ಮೂರ್ ಪಕ್ಕಕ್ಕೆ ಇದೇ ಪಂಚಾಯತಿ ಸಿದ್ದರಾಮಯ್ಯ. ಓಕೆ. ಏನ್ ಅನ್ನಿಸ್ತು ನೆನ್ನೆ ಟಿವಿ ನೋಡಿ? ನಮ್ಗೆ ಏನ್ ಬೇಜಾರಾಯ್ತು ಅಂದ್ರೆ, ಏನು ಮಾಡದೇ ಇರೋ ಒಬ್ಬ ಮುಖ್ಯಮಂತ್ರಿನ ರಾಜೀನಾಮೆ ಕೊಡ್ಸಿದ್ದು ಬೇಕಾದ್ರೆ ಮೂಡ ಹಗರಣದಲ್ಲಿ ಕೊಟ್ಟಿದ್ರು ಬೇಕಾದ್ರೆ ನಮ್ಗೆ ಬೇಜಾರಾಯ್ತಿರ್ಲಿಲ್ಲ. ಏನೂ ಮಾಡದೇ ಇರೋ ಒಬ್ಬ ಮುಖ್ಯಮಂತ್ರಿನ ಕೆಳಗಿಳಿಸಿ ಒಬ್ಬ ದಗಾಕೋರರು ಬಂಡಕೋರರು ತಕೊಬಂದು ಮುಖ್ಯಮಂತ್ರಿ ಕೊಟ್ಟರಲ್ಲ ಅಂತ ಬೇಕಾದಷ್ಟೇ. ನಾವು ಮೊದಲು ಯೋಚನೆ ಮಾಡ್ತಿದ್ದೋ, ಇವರು ಇಂದಿರಾ ಗಾಂಧಿಗೂ ರಾಜೀವ್ ಗಾಂಧಿಗೂ ಬಾಂಬ್ ಹಾಕಿದ್ರು. ಪಾಪ ಯಾಕಿಂತ ಮನುಷ್ಯರಿಗೆ ಬಾಂಬ್ ಹಾಕಿದ್ರು ಅಂತ ಬೇಜಾರಾಯ್ತಿತ್ತು. ಆದ್ರೆ ಅವ್ರಿಗೆ ಎಷ್ಟು ನೋವಾಗಿರ್ಬೇಕು. ಇವತ್ತು ನಮ್ಮ ಮುಖ್ಯಮಂತ್ರಿನ ರಾಹುಲ್ ಗಾಂಧಿ ಸೋನಿಯಾನು ಕೆಳಗಿಳಿಸಿ ಅವಾಗ ನಮ್ಗೆ ಈಗ ಅಷ್ಟೇ ಬೇಜಾರಾಗ್ತಾ ಇದೆ. ಇವ್ರಿಗೆ ಯಾತಲ್ಲ ಇದು ಮಾಡ್ಬೇಕು ಅಂತ ಪಾಠ ಕಲಿಸ್ಬೇಕು. ಒಬ್ಬ ನಿಷ್ಠಾವಂತ ಮುಖ್ಯಮಂತ್ರಿನ ಕೆಳಗಿಳಿಸಿ ನಮಗೆಲ್ಲ ಇಂಥ ದೊಡ್ಡ ತಪ್ಪು ಮಾಡಿ ಕಾಂಗ್ರೆಸ್ಗೆ ಇನ್ನು ನಮ್ಮಲ್ಲೇ ಓಟ್ ಹಾಕ್ಬಾರ್ದು. ಈಗ ಹಂಗೆ ಮಾಡಿದ್ರು ಅಲ್ಲ, ಬಟ್ ಆದ್ರೂ 2 ಸಲ CM ಆದ್ರು ಕಾಂಗ್ರೆಸ್ ಪಕ್ಷದಿಂದ. ಅತಿ ಹೆಚ್ಚು ವರ್ಷ CM ಬೇರೆಯವ್ರಿಗೆ ಕೊಡ್ಬೋದಾಯ್ತಲ್ಲ. ಸಾಹೇಬನ ಇದ್ರಲ್ಲೇ ಅವನ್ನೇ ಸಾಹೇಬ್ರೆ ಇದು ಮಾಡ್ಬೋದಾಯ್ತಲ್ಲ. ದಿಢೀರಂತ ಹೋಗಿ ನಮ್ಮ ಸಾಹೇಬನ ಏನೂ ಮಾಡದೇ ಇರೋ ಒಬ್ಬ CM ಅನ್ನ ಕೆಳಗಿಳಿಸಿದಾಗ ಬೇಜಾರಾಗುತ್ತಾ ಅಲ್ವಾ ಹೇಳಿ? ಅದು ನಮ್ಮ ಗ್ರಾಮದ್ದು, ನಮ್ಮ ನೆಂಟರುಗಳು ಹಿಂಗಿದ್ದು. ಅದು ಯಾರೇ ಆಗಿರಲಿ, ರಾಜಕೀಯ ಹೋಗುತ್ತಾ ಬರುತ್ತಾ ನಾವು ಅದನ್ನ ಕೇಳಲ್ಲ. ಒಬ್ಬ ನಿಷ್ಠಾ ಮುಖ್ಯಮಂತ್ರಿ ರಾಜ್ಯಭಾರ ಆಳ್ತಾ, ಇದಕ್ಕಿಂತ ಮುಖ್ಯಮಂತ್ರಿ ಈಗ ಆಳ್ತಾವ್ರಲ್ಲ, ಇವನಿಗಿಂತೂ ನಿಷ್ಠಾವಂತ ಮುಖ್ಯಮಂತ್ರಿನ ಅವರು.
ರಾಜ್ಯಭಾರ ಈ ಸಲ ಮಾಡಕ ನೋಡೋಣ ಅವ್ರು ರಾಜ್ಯಭಾರ ಮಾಡಕ ನೋಡೋಣ ಕಾದ್ ನೋಡೋಣಲ್ಲ. ಇಲ್ಲಿ ಈಗಲೇ ಗೊತ್ತಾಗಿದೆಲ್ಲ ಮೇಡಮ್, ಇನ್ನೇನು ಕಾದ್ ನೋಡ್ತೀರಾ? ಈಗ ಅವ್ರ ಬಂಡವಾಳ ಎಲ್ಲ ಈಗಲೇ ಗೊತ್ತಿದೆ. ಹ್ಮ್ ಬೇರೆ ಯಾರಾದರೂ ಇದ್ ಮಾಡ್ಬೋದಾಯ್ತು, ಸರಿ ಇಲ್ಲ. ಗಿರ್ಮೇಶ್ವರ್ ಕೊಡ್ಬೋದಾಯ್ತಲ್ಲ, ಒಳ್ಳೆ ವ್ಯಕ್ತಿ ತಾನೇ ಅವರು. ಆದ್ರೂ ಭಾರಿ ಅನ್ಯಾಯ ಮಾಡ್ಬಿಟ್ರು ನಮ್ಮ ಇದರಲ್ಲಿ. ಅದರಲ್ಲೂ ಸೋನಿಯಾ ರಾಹುಲ್ ಮಾತ್ರ ಏನಂದ್ರೆ ಕೊಟ್ಟ ಮಾತಿಗೆ ಇನ್ನು ದೊಡ್ಡವ್ರಿಗೆ ಮರ್ಯಾದೆ ಕೊಡಬೇಕು, ಅವ್ರು ಯಾರ ಕಲ್ಲು ಏಳಿಸ್ಕೊಳ ಅಂತ ಮನ್ಸ ಅಲ್ಲ. ಅವ್ರದೇ ಆದ ಒಂದು ಹಠ, ಅವ್ರದೇ ಆದ ಒಂದು ಛಲ. ಬಟ್ ಆದ್ರೂ ಹೇಳ್ತಾರಲ್ಲ ಡಿ ಕೆ ಶಿವಕುಮಾರ್, ನಿಮ್ಮನ್ ಬಿಟ್ಟು ನಾವು ಏನು ತೀರ್ಮಾನ ತಗೊಳಲ್ಲ, ನಿಮ್ಮ ಸಲಹೆ ತಗೊಳ್ತೀವಿ ಅಂತ. ಸಿಎಂ ತಾನೇ ಮೇಡಮ್, ಅದ್ ಯಾರಿಗೆ ಹೇಳ್ಬೇಕು ಅದನ್ನ ಮಾತನಾದ? ಅವ್ರಿಗೆ ನಮ್ಮ ಸಾಹೇಬನಿಗೆ ಅದನ್ನೇ ಹೇಳ್ಬೇಕಾಗದೇನು ಹೊಸ್ತಲ್ಲ. ರಾಜಕೀಯದಲ್ಲಿ ಇಡೀ ಇದ್ರಲ್ಲೇನು ಹೊಸ್ತಲ್ಲ ಅವರು. ಇಲ್ಲಿ ಸಿದ್ದರಾಮಯ್ಯದಿಂದ ಡೆಲ್ಲಿವರೆಗೂ ಬೆಳೆದಿರೋರು ಅವರು. ಯಾವನ್ ಕಲ್ಲು ಏಳಿಸ್ಕೊಳ್ಳೋದಿಲ್ಲ, ಯಾವನ್ ಕಲ್ಲು ಬೆಳ್ಳಿ ತೋರಿಸ್ಕೊಳ್ಳೋದು ಇಲ್ಲ ಅವರು. ಇಲ್ಲಿವರೆಗಾಗದೆ ನೀವು ನಂಬಿಬಿಟ್ಟು ನಮ್ಮ ನೆಂಟರುಗಳು ಇನ್ನೂ ಗೊಬ್ಬರ ಸುರಿತಾ ಇದ್ದಾರೆ. ಇದೇ ಡಿ ಕೆ ಶಿವಕುಮಾರ್ ನೆಂಟರುಗಳು ಗೊಬ್ಬರ ಸುರಿತಾ ಇದ್ದಾರೆ ನೋಡಿ. ಸ್ವಂತ ಮನೆಯವರು ಗೊಬ್ಬರ ಸುರಿತಾ ಇದ್ದೇವೆ, ಬೇರೆ ಯಾರು ಅಲ್ಲ. ಸ್ವಂತ ಮನೆಯವರು ಅಲ್ಲಿಗೆ ನಮ್ಮನ್ನು ಯಾವ ತರ ಬೆಟ್ಕೊಂಡಿದ್ದಾರೋ, ಯಾವ ತರ ಬೆಳೆಸಿದಾರೋ, ರಾಜ್ಯದ ಎಲ್ಲಾ ಜನತೆಗಳು ಹಂಗೆ ನಮ್ಮ ಈ ದೇವಸ್ಥಾನದ ಇದ್ರಲ್ಲಿ ಹೇಳ್ತೀವಿ, ಎಲ್ಲ ನಮ್ಮ ಜನಗಳನ್ನೆಲ್ಲ ನೋಡಿ. ಇಲ್ಲಿ ಒಬ್ಬರನ್ನಾರು ಅದೇ ಅವ್ರ ಜನಗಳು ಕಾರಿನ ಮೇಲೆ ಕಾರು, ಬಂಗ್ಲೆ ಮೇಲೆ ಬಂಗ್ಲೆ, ಸೈಟ್ ಮೇಲೆ ಸೈಟ್ ಮಾಡ್ತಾ ಇದ್ದಾರೆ. ನಮ್ಮ ಸಾಹೇಬ ಯಾವ ತರ ಇಂಥ ರಾಜಕೀಯ ಮಾಡ್ತಾ ಇರೋ ಅವನ್ನ ದಿಢೀರ್ ಅಂತ ಇಳಿಸ್ತಾರಲ್ಲ, ಅಷ್ಟೇ ಬೇಜಾರು. ಅವಕಾಶ ಸಿದ್ದರಾಮಯ್ಯನವರಿಗೂ ಕೂಡ ಇತ್ತು. ಅವರು ಮನಸ್ಸು ಮಾಡಿದ್ರೆ ಅವ್ರ ಅಣ್ಣ ತಮ್ಮಂದ್ರನ್ನ, ಅವ್ರ ಮಕ್ಕಳನ್ನ ಏನೇನೋ ಮಾಡಬಹುದಾಗಿತ್ತು. ಬಟ್ ಅವ್ರು ಒಪ್ಲಿಲ್ವಾ, ಇವ್ರು ಒಪ್ಲಿಲ್ವಾ? ಅವರೇ ಇದಕ್ಕೆಲ್ಲ ಅವಕಾಶ ಮಾಡಲಿಲ್ಲ. ಜನಗಳು ಹೆಂಗೆ ಅಂದ್ರೆ, ಜನ ನನ್ನನ್ನ ಮುಖ್ಯಮಂತ್ರಿ ಮಾಡವ್ರ, ಜನಗಳು ಹೆಂಗೆ ಇದ್ದಾರೆ ಅದೇ ತರ ನಮ್ಮನ್ನ ಬೆಳೆಸಿದ್ರು ಅಷ್ಟೇ. ಬೇರೆ ಜನಗಳು ಹೆಂಗಿದ್ದಾರೆ ಅದೇ ತರ ನಮ್ಮ ಮನೆಯವರು ಕುಟುಂಬದವ್ರು ಹೆಂಗಿದ್ದಾರೆ, ಬೇರೆಯವರು ಇಲ್ಲಿ ಅದೇ ತರ ಇರೋದು. ನೀವೇ ನೋಡ್ತಾ ಇದಾರಲ್ಲ ಈಗ ಬೇರೆ ತರದಲ್ಲಿ. ಅದೇ ಅವ್ರ ಜನಗಳು ನೋಡಿಬೇಕಾದ್ರೆ ಒಬ್ಬ ಸಿಎಂ ಆದ ಮನೆಯವರು ಯಾವ ರೇಂಜ್ ಇದ್ದಾರೆ ಅನ್ನೋದನ್ನ ನೋಡಿ. ಇನ್ನೂ ಗೊಬ್ಬರ ಈಗ ಬೇರೆ ಬೇಡ ನಮ್ಮ ಅಣ್ಣವ್ರು ಈಗಲೂ ದನ ಎಮ್ಮೆ ನೀರು ಕುಡಿಸ್ಕೊಂಡಿದ್ದಾರೆ. ಸಾಹೇಬ್ರು ತಮ್ಮವ್ರೆ ಸಿದ್ದಪ್ಪ ಅವರು ಈಗಲೂ ದನಿಗೆ ಎಮ್ಮೆ ನೀರು ಕುಡಿಸ್ಕೊಂಡಿದ್ದಾರೆ. ಅವರಿಗೆ ಅಂದ್ರೆ ಸಿದ್ದರಾಮಯ್ಯ ನಮ್ಮ ರಾಜ್ಯದ ಸಿಎಂ ಆಗಿದ್ದವರು, ಎರಡೆರಡು ಸಲ ಸಿಎಂ ಆಗಿದ್ದವರು, ಅವ್ರ ಅಣ್ಣ, ಅವ್ರ ತಮ್ಮ, ನಾನು ಹಿಂಗಿರಬಾರ್ದು ಅಂತ ಅವ್ರಿಗೆ ಯಾವತ್ತು ಅನ್ಸಿಲ್ಲ, ಯಾವತ್ತು ಹೇಳವೇ ಇಲ್ಲ. ನಾವ್ ಹೆಂಗಿದೀವಿ, ನಮ್ಮ ಗ್ರಾಮದವ್ರು ಹೆಂಗ್ ಹೋಲ್ಕೆ ಇದಾರೆ ಅದೇ ತರನೇ ಇದಾರೆ. ಒಂದು ಚೂರು ಸಿಎಂ ಮನೆಯವರು ಅಂದ್ಬಿಟ್ಟು ಒಂದು ಚೂರು ಚೇಂಜ್ ಆಗಿಲ್ಲ, ಆಗಕ್ಕೂ ಬಿಟ್ಟಿಲ್ಲ ತರ ಇದಾರೆ. ಓಕೆ, ನಿಮ್ಗೆಲ್ಲ ನಿಮ್ಮ ಸುತ್ತಮುತ್ತಲು ಹಳ್ಳಿಯವರಿಗೆ, ಈ ಊರಿನವರಿಗೆಲ್ಲ ಬೇಜಾರಾಗಿದೆ. ನಮ್ಮ ಒಬ್ಬರಿಗೆ ಇಡೀ ರಾಜ್ಯದ ಜನತೆಗೆ ಬೇಜಾರಾಗಿದೆ. ಯಾಕೆ ಒಬ್ಬ ಸಿಎಂ ಕಳ್ಕೊಂಡು ಅಲ್ಲ ಅಂತ, ನಿಷ್ಠಾವಂತ ಸಿಎಂ ನಾವು ಕಳ್ಕೊಂಡು ಅಲ್ಲ ಅಂತ ಬಹಳ ಬೇಜಾರು. ಶಾಸಕರಾಗಿರ್ತಾರಲ್ಲ ಸರ್, ಇನ್ನೆರಡು ವರ್ಷ ಶಾಸಕರಿಗೂ ಸಿಎಂಗೂ ಬಹಳ ವ್ಯತ್ಯಾಸ. ಬೇಕಾಗೇ ಇಲ್ಲ ಮೇಡಮ್ ಶಾಸಕರು ಅವ್ರಿಗೆ. ಹೌದು. ಓಕೆ, ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ ನನಗೆ, ಯಾವಾಗ ಸಿಎಂ ಚೇಂಜ್ ಆಗ್ಬೇಕು ಅಂತ ಅಂತಿದ್ರು, ಅವಾಗ ಇಲ್ಲ 5 ವರ್ಷನೂ ಸಿದ್ದರಾಮಯ್ಯನವರೇ ಸಿಎಂ ಅಂತ ಒಂದಿಷ್ಟು ಸಚಿವರು, ಶಾಸಕರು ಎಲ್ಲರೂ ಹೇಳ್ತಾ ಇದ್ರು. ಆದ್ರೆ ಮೊನ್ನೆಯ ಬೆಳವಣಿಗೆ ನಂತರ ಇವರೆಲ್ಲ ಯಾಕೆ ಸುಮ್ನಿದ್ರು ಅಂತ. ಈಗಲೂ ಅವರು ಸುಮ್ನಿಲ್ಲ. ಈಗ ಇವರು ಸಾಹೇಬನ ಮಾತ ಎತ್ತಾಕಾಗಿಲ್ವಲ್ಲ ಮೇಡಮ್. ನಮ್ಮ ಸಾಹೇಬ್ರ ಮಾತು ಇಲ್ಲಿ ಅಂತಲೇ ಎಲ್ಲೇ ಹೋಗ್ಲಿ ಅವ್ರ ಮಾತನ್ನ ಯಾರು ಎತ್ತಕ್ಕಲ್ಲ. ಅವ್ರು ತಿರುಗಿಸಿ ಮಾತಾಡಕ್ ಕುಬ್ಬು ಯಾರಿಗೂ ಇಲ್ಲ. ಅಂದ್ರೆ ಮುಂದೆ ಕಾಂಗ್ರೆಸ್ ಕಷ್ಟ ಇದೆ ಅಂತೀರಾ? ಕಾಂಗ್ರೆಸ್ ಇಲ್ಲ ಮೇಡಮ್, ಈಗ ನಮ್ಮಲ್ಲೇ ಇಲ್ಲ. ನಮ್ಮ ಯತೀಂದ್ರ ಸಾಹೇಬ್ರು ನಿಂತ್ಕೊಂಡ್ರು ನಮ್ ಓಟ್ ಹಾಕೋದು ಕಷ್ಟವಾದ ಈಗ ಕಾಂಗ್ರೆಸ್ಗೆ. ಕಾಂಗ್ರೆಸ್ ಪ್ರಕಾರ ಕಾಂಗ್ರೆಸ್ಗೆ ನಮ್ಮ ಯತೀಂದ್ರ ಸಾಹೇಬ್ರು ನಿಂತ್ಕೊಂಡ್ರು ನಾವು ಓಟ್ ಹಾಕಲ್ಲ. ಯಾಕೆ ಹಾಕ್ಬೇಕು ಮೇಡಮ್? ಯಾಕೆ ಹಾಕ್ಬೇಕು ಹೇಳಿ? ಒಬ್ಬ ಒಳ್ಳೆ ಮನ್ಸ ಅಂದ್ಬಿಟ್ಟು ನಾವು ಓಟ್ ಹಾಕ್ತೀವಿ, ಅವನು ಬೆಲೆ ಇಲ್ಲ ಅಂದ್ಮೇಲೆ ಇವ್ರಿಗೆ ಓಟ್ ಏನ್ ಫಲ ಹೇಳಿ? ನಾವು ಹಾಕಲ್ಲ, ನಾವು ಕಾಂಗ್ರೆಸ್ಗೆ ಓಟ್ ಹಾಕಲ್ಲ. ಎರಡು ಸಲ ಸಿಎಂ ಆಗೋ ಅವಕಾಶ ಮಾಡ್ಕೊಡ್ತಾರೆ. ಇದು ಕಿತ್ಕೊಂಡದು ಮೇಡಮ್. ಇದು ಅವಕಾಶ ಅವರಾಗಿದ್ದವ್ರೆ ಕೊಟ್ಟಿದ್ರು ನಾವು ಬೇಜಾರಾಯ್ತಿರ್ಲಿಲ್ಲ. ಡೆಲ್ಲಿ ಕರೆಸಿ ಇವ್ರನ್ನ ನೀವು ಕೊಟ್ಲೇಬೇಕು, ನೀವು ರಾಜೀನಾಮೆ ಕೊಟ್ಬಿಟ್ಟು ಬನ್ನಿ ಅನ್ನೋ ಅವಶ್ಯಕತೆ ಇರನೇ ಇಲ್ಲ. ಅವ್ರು ಕೊಡೋರೋ ಬಿಡೋರೋ ನೆಕ್ಸ್ಟ್ 2 ವರ್ಷ ಇರ್ಬೇಕಾಗಿತ್ತು. ನೀವು ಸಿಎಂ ಅವ್ರಿಗೆ ಏನ್ ಹೇಳ್ತೀರಾ? ಸಿಎಂ ನಿಮ್ನ ನೋಡ್ತಿದ್ದಾರೋ ಅಥವಾ ಹೈಕಮಾಂಡ್ ಅವ್ರು ನೋಡ್ತಿದ್ದಾರೋ ಅಂತ ಅನ್ಕೊಂಡ್ರೆ ಈ ವಿಡಿಯೋ ಏನ್ ಹೇಳ್ತೀರಾ ಅವ್ರಿಗೆ? ನಾವು ಏನಾದ್ರು ಹೇಳಿ, ಇಂಥ ಸಿಎಂ ಹೋದ್ಮೇಲೆ ಇನ್ ಕಾಂಗ್ರೆಸ್ ಧೂಳಿಪಟ ಆಗಲಿ, ನಮ್ಮ ಸಾಹೇಬ ಇನ್ನೊಂದು 10 ವರ್ಷ ಆಯುಷು ಆರೋಗ್ಯ ಕೊಟ್ಟು, ಚಾಮುಂಡೇಶ್ವರಿ ಸಿದ್ದರಾಮಯ್ಯ ಆಯುಷು ಆರೋಗ್ಯ ಕೊಟ್ಟು ಅವ್ರ ಕುಟುಂಬನ ನೆಮ್ಮದಿಯಾಗಿರ್ಲಿ ಅಂತ ಕೇಳ್ಕೊಡ್ತೀನಿ. ಅಷ್ಟೇ.